ಹಳೆ ಕಾಲ ಸ್ಪೇನಲ್ಲಿ ಒಂದು ಇದಿರ್ತದೆ, ಪಾಳು ಬಿದ್ದಿರೋ ಚರ್ಚು. ಆ ಚರ್ಚಿನ ಸ್ವಲ್ಪ ಜಾಗ, ಮರ, ಆಲದ ಮರ ಆ ಥರ ಏನೇನೋ ಇರ್ತದೆ. ಅಲ್ಲಿ ಒಬ್ಬ ಕುರುಬ ಇರ್ತಾನೆ. ಅವನೇನಂದರೆ ಆ ಹಳೆ ಬಿದ್ದೋಗಿರೋ ಪಾಳು ಬಿದ್ದಿರೋ ಚರ್ಚ್ನೇ ಒಂಥರ ಕುರಿ ಸಾಕಕ್ಕೆ ಜಾಗ ಥರ ಮಾಡ್ಕೊಂಡಿರ್ತಾನೆ. ಆಯಿತಾ, ಮಳೆ ಬಂದರೆ ಏನು ಸೂರಿಲ್ಲ ಆ ಥರ ಜಾಗ ಅದು. ಅವನು ದಿನ ಹಿಂಗೆ ಅವನು ಏನೇನೋ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ನೋಡ್ತಾನೆ ಎಷ್ಟೊಂದು ಜನ ಶ್ರೀಮಂತರವರಲ್ಲ, ನನ್ನ ಹತ್ರ ದುಡ್ಡಿಲ್ವಲ್ಲ. ಹುಡುಗಿ ನೋಡ್ತಾನೆ. ಹುಡುಗಿ ಅಂದರೆ ಇವನು ಹೋಗಿ ಮಾರಕ್ಕೇನು ಹೋಗ್ತಾನೆ ಕುರಿದು ಚರ್ಮನ. ಅವಾಗೆಲ್ಲ ಹುಡುಗಿ ನೋಡ್ಬಿಟ್ಟು ಸಾವುಕಾರ ಹುಡುಗಿನ ಇವ್ರು ಹುಡುಗಿ ಹೆಂಗೆ ಮದುವೆ ಆಗೋದು ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಅವನು. ಎಷ್ಟೊಂದು ಆಸೆಗಳಿರ್ತಾವೆ ಅವನಿಗೆ. ಸೊ ಬಟ್ ಏನಂದರೆ ಅವನ ಹತ್ರ ದುಡ್ಡಿಲ್ಲ, ಅವನೊಬ್ಬ ಕುರುಬ ಕೀಳಿದು. ಸೊ ಅವನಿಗೆ ಏನು ಮಾಡಿ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಚಿಂತೆ ಮಾಡ್ತಾ ಇರ್ತಾನೆ. ಒಂದಿನ ಅವನಿಗೆ ಕನಸಲ್ಲಿ ಇದು ಬರುತ್ತೆ, ಒಂದು ಕನಸು ಬರುತ್ತೆ. ಆ ಕನಸಲ್ಲಿ ಏನಾಗುತ್ತೆ, ಯಾವುದೋ ದೂರದ ದೇಶದಲ್ಲಿ ಒಂದು ಆ ಪಿರಮಿಡ್ ಕಾಣಿಸುತ್ತೆ ಅವನಿಗೆ. ಆ ಪಿರಮಿಡ್ ಹತ್ರ ಇರುವಂಥ ಮರಳು ಭೂಮಿಯಲ್ಲಿ ಅದು ಯಾವುದೊಂದು ಸ್ಪೆಸಿಫಿಕ್ ಲೊಕೇಶನಲ್ಲಿ ಅವನು ಅಗದಾಗ ಅವನಿಗೆ ಅಲ್ಲಿ ನಿಧಿ ಸಿಗುತ್ತೆ. ಆ ಥರ ಕನಸು ಬೀಳುತ್ತೆ. ಅದು ಎದ್ದಾಗ ಅವನಿಗೆ ಏನೋ ನಂಬಿಕೆ ಈ ಕನಸು ಮೇಲೆ, ಓ ಇಲ್ಲ ಅಲ್ಲಿದೆ, ನಾನು ಆ ದೇಶಕ್ಕೆ ಹೋಗ್ಬೇಕು, ಹೆಂಗಾರು ಮಾಡಿ ಅಲ್ಲಿವರೆಗೂ ಟ್ರಾವೆಲ್ ಮಾಡಿ ಆ ನಿಧಿನ ನಾನು ತಗೊಂಡು ಹಿಂದಕ್ಕೆ ಬಂದು ನಾನೇ ಒಂಥರ ಸಾವುಕಾರ ಆಗಬೇಕು, ಆ ಹುಡುಗಿ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿ ಆ ಆಸೆಯಿಂದ ಟ್ರಾವೆಲ್ ಶುರು ಮಾಡ್ತಾನೆ ಅವನು. ಬಟ್ ಅವ್ನು ಏನು ದೇಶ ಏನು ಗೊತ್ತಿಲ್ಲ, ಅವೆಲ್ಲ ತಿಳ್ಕೊತಾನೆ. ಆನ್ ದ ವೇ ಎಲ್ಲ ಫಿಗರ್ ಔಟ್ ಮಾಡ್ಕೊತಾನೆ. ಯಾರು ಜನಗಳು ಸಿಗ್ತಾರೆ, ಬುಕ್ ಸಿಗುತ್ತೆ. ಸೊ ತುಂಬ ಕಷ್ಟಪಟ್ಟು ಏನೇನೋ ಮಾಡಿ ಭಾಳ ಸ್ಟ್ರಗಲ್ ಮಾಡಿ ಅಲ್ಲಿ ಹೋಗ್ತಾನೆ. ಅದು ಎಷ್ಟು ಸ್ಟ್ರಗಲ್ ಅಂದರೆ ಮಧ್ಯೆ ಒಂದು ಕಡೆ ಅವನು ದುಡ್ಡು ಇರಲ್ಲ. ಯಾವುದೋ ಒಂದು ಜಾಗದಲ್ಲಿ ಅವನೇ ಅಂಗಡಿಗೆ ಸೇರಿಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಒಂದು ಮುಂದಕ್ಕೆ ಟ್ರಾವೆಲ್ ಮಾಡೋಕ್ಕೆ ಇದು ಮಾಡ್ತಾನೆ. ಸೊ ಹಂಗೆ ತುಂಬ ಸ್ಟ್ರಗಲ್ ಮಾಡಿ ವರ್ಷ ಅಂದ್ಬಿಟ್ಲೆ ಆ ಪಿರಮಿಡ್ ಈಜಿಪ್ಟಲ್ಲಿ ಇದೆ ಅಂತೆಲ್ಲ ತಿಳ್ಕೊತಾನಲ್ಲ ಆಮೇಲೆ ಅಂದವೆ. ಸೊ ಅಲ್ಲಿಗೆ ಹೋಗಿ ರೀಚ್ ಆಗ್ತಾನೆ. ಅವನು ಕನಸಲ್ಲಿ ಏನು ಬಿದ್ದಿತ್ತೋ ಆ ಜಾಗ ಕಾಣಿಸುತ್ತಲ್ಲಿ, ಪಿರಮಿಡ್ಡು, ಆ ಮರಳು ಭೂಮಿ, ಆ ಜಾಗ ಅವ್ನಿಗೇನು ಕರೆಕ್ಟಾಗಿ ಕನಸಲ್ಲಿ ಕಾಣಿಸುತ್ತೋ ಅದೇ ಜಾಗ ಕಾಣಿಸುತ್ತೆ. ಅವನಿಗೆ 100% ಶೂರ್ ಆಗುತ್ತೆ. ಯಾಕಂದರೆ ಅವ್ನ ಲೈಫಲ್ಲಿ ಅಲ್ಲಿ ಬಂದೇ ಇಲ್ಲ ಅಲ್ವಾ. ಅವನಿಗೆ ಕನಸಲ್ಲಿ ಕಾಣಿಸಿದೆ ಇದು ಅಂದರೆ ಇದೇ ನಿಧಿ ಜಾಗ ಅಂದ್ಬಿಟ್ಟು ಏನು ಮಾಡ್ತಾನೆ, ಫುಲ್ಲು ಖುಷಿಯಿಂದ ಹೋಗಿ ಅಗ್ಯಕ್ಕೆ ಶುರು ಮಾಡ್ತಾನೆ. ಅಲ್ಲಿ ನಿಧಿ ಸಿಕ್ಬಿಡ್ತು ನನಗೆ ಅಂತ ಅಗಿತಾ ಇರ್ತಾನೆ. ಅಷ್ಟರಲ್ಲಿ ಒಂದಷ್ಟು ಜನ ಡಾಕುಗಳು ಬರ್ತಾರೆ ಅಲ್ಲಿಗೆ. ಮೇಲೆ ಡಾಕುಗಳು ಬಂದು ಇವನ್ನ ನೋಡ್ತಾರೆ, ಇವನ್ನ ಅಟ್ಯಾಕ್ ಮಾಡ್ತಾರೆ. ಏನು ಮಾಡ್ತಾ ಇದೆಯಾ, ಏನೋ ಅಲ್ಲಿ ಊತಿಡ್ತಾ ಇದೆಯಾ ನೀನು ಅಂತ ಇಟ್ಕೊಂಡು ಅವನ್ನ ಚೆನ್ನಾಗಿ ಹೊಡಿತಾರೆ. ಅವನಿಗೆ ಅವ್ನು ಹೇಳ್ತಾನೆ, ಇಲ್ಲ ಸರ್ ನಾನು ಏನು ಊತಿಡ್ತಾ ಇಲ್ಲ. ಅವರು ಎಲ್ಲ ಅಗಿಸ್ತಾರೆ, ನೋಡ್ತಾರೆ, ಏನೂ ಇರಲ್ಲ. ಅವನು ಏನೋ ಸೀಕ್ರೆಟ್ ಇದೆ, ಏನು ಹೇಳು, ಏನಕ್ಕೆ ಮಾಡ್ತಾ ಇದೆ ಅಂತ ಅವನಿಗೆ ಚೆನ್ನಾಗಿ ಅವ್ನು ಏನು ಸಾಯಬೇಕು ಆ ಥರ ಹೊಡೆಯೋಕೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ನು ಹೇಳ್ತೀನಿ ನನಗೆ ಈ ಥರ ಒಂದು ಕನಸು ಬಿತ್ತು, ಇದೇ ಥರ ಮರುಭೂಮಿ, ಇದು ಪಿರಮಿಡ್ಡು, ಇದ್ರ ಮುಂದೆ ಇಂಥ ಜಾಗದಲ್ಲಿ ನಿಧಿ ಇದೆ ಅಂತ ಕಾಣಿಸ್ಬಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿಂದ ಈ ಥರ ಟ್ರಾವೆಲ್ ಮಾಡಿಕೊಂಡು ಅಷ್ಟು ದೇಶ ಸುತ್ತಿ ಇಲ್ಲಿಗೆ ಬಂದು ನಿಧಿ ಹುಡುಕ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನಿಗೂ ಡಿಸಪಾಯಿಂಟ್ ಆಗಿ ಹೋಗಿರುತ್ತೆ, ಏನು ನಿಧಿನೇ ಸಿಗ್ಲಿಲ್ವಲ್ಲ ಅಂತ. ಆಯ್ತಲ್ಲ, ಅವರು ಆಗಿರ್ತಾರೆ, ಇವನು ಆಗಿರ್ತಾ ಇರ್ತಾನೆ, ಏನೂ ಸಿಕ್ಕಿರಲ್ಲ. ಆವಾಗ ಅವರು ಹೋಗ್ಲಿ ಬಿಡ, ಸಾಯ್ಲಿ, ಅವನೇನೋ ಒದ್ದಾಡ್ಕೊಂಡು ಇಲ್ಲಿವರೆಗೆ ಬಂದಾನೆ, ಬಿಟ್ಬಿಡೋತ್ತಾಗೆ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಲಾಸ್ಟಲ್ಲಿ ಒಬ್ಬ ಡಾಕು ಬಂದು ಹೇಳ್ತಾನೆ, ತಲೆಯಲ್ಲಿ ಬುದ್ಧಿದೆಯಾ ನಿನಗೆ, ಏನೋ ಕನ್ಸಲ್ಲಿ ಬಂತು ಅಂತ ಹುಡುಕೊಂಡ್ಬಿಟ್ಟಲ್ಲ ಇಲ್ಲಿವರೆಗೂ. ನನಗೂ ಕನಸು ಬೀಳುತ್ತೆ, ಯಾವುದೋ ಒಂದು ತುಂಬ ಸ್ಪೈನ್ ಇಂಥ ಜಾಗ, ಅಲ್ಲೇ ಪಾಳು ಬಿದ್ದು ಒಂದು ಚರ್ಚು, ಅದರಿಂದ ಆಲದ ಮರ, ಕುರಿಗಳು ಸಾಕಿರ್ತಾರೆ. ಆ ಆಲದ ಮರದ ಕೆಳಗಡೆ ನಿಧಿ ಇದೆ ಅಂತ ನನಗೂ ಕನಸು ಬರುತ್ತೆ. ನಾನೇನಾದ್ರು ತಲೆಕೆಟ್ಟಿದ್ದೆ ನನಗೆ ಅಲ್ಲಿವರೆಗೂ ಹುಡ್ಕೊಂಡು ಬರೋಕ್ಕೆ. ಮುಚ್ಕೊಂಡು ಮನೆಗೆ ಹೋಗಿ ಬಂದ್ಬಿಟ್ಟು ಹೋಗ್ಬಿಡ್ತಾನೆ. ಅವನು ಫುಲ್ ಶಾಕು. ಅವ್ನು ಹೇಳಿದ ಡಿಸ್ಕ್ರಿಪ್ಷನ್ ಎಲ್ಲ ಅವ್ನು ಎಲ್ಲಿಂದ ಬಂದಿದ್ನೋ ಅದೇ. ಅವನು ಫುಲ್ ಖುಷಿ ಆಗ್ಬಿಡುತ್ತೆ. ಇವನಿಗೆ ಗೊತ್ತಿಲ್ಲ, ಇವನು ಬೆಕ್ರ ನನ್ನ ಮಗ ನನಗೆ ಹೇಳ್ಬಿಟ್ಟು ಅಂದ್ಬಿಟ್ಟು ಏನು ಮಾಡ್ತಾನೆ, ಬಿದ್ದು ಹಿಂದಕ್ಕೆ ಹಂಗೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಮನೆಗೆ ಹೋಗಿ ಅವನು ಇದ್ದದ ಜಾಗದಲ್ಲೇ ಆಗಿತಾನೆ ನಿಧಿ ಸಿಗುತ್ತಲ್ಲಿ. ಸೊ ಇದ್ರ ಅರ್ಥ ಏನು ಅಂದರೆ, ಅವನ ಕನಸನ್ನ ಏನಿತ್ತೋ ಅದನ್ನ ಅವ್ನು ಚೇಸ್ ಮಾಡಿ ಅಲ್ಲಿವರೆಗೂ ಹೋಗಿರ್ಲಿಲ್ಲ ಅಂತಿದ್ರೆ ಅವನ ಕೆಳಗಡೆನೆ ನಿಧಿ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಹಂಗೆ ನಾವುಗಳು ಎಲ್ಲೆಲ್ಲೋ ದೇಶಾಂತರ ಹುಡ್ಕೊಂಡು ಹೋಗ್ತೀವಲ್ಲ, ಅವೆಲ್ಲ ಹೋದ್ರೆ ಏನ್ ತಿಳಿಯುತ್ತೆ ಅಂದ್ರೆ ನಾವಿರೋ ಜಾಗದಲ್ಲೇ ನಿಧಿ ಇದೆ ಅಂತ ತಿಳಿಯೋದಕ್ಕೋಸ್ಕರ ಹೋಗ್ತೀವಂತೆ. ಎಷ್ಟೋ ಜನಕ್ಕೆ ತಿಳಿಯಲ್ಲ ಅದನ್ನ. ಆ ಕತೆ ಭಾವಾರ್ಥ ಅದು. ಇಷ್ಟೊಂದೆಲ್ಲ ಚೇಂಜ್ ಮಾಡ್ಕೊಂಡು ಹೋಗಿ ಫೈನಲಿ ಎಲ್ಲಿದ್ದೀವೋ ಅಲ್ಲೇ ಬಂದ್ರೆ ಅಲ್ಲೇ ನಿಧಿ ಸಿಗೋದು ಅಂತ.